ಮಹಾಶಿವರಾತ್ರಿಯನ್ನ ಫೆಬ್ರವರಿ 26ರಂದು ನಾಡಿನೆಲ್ಲೆಡೆ ಆಚರಿಸಲಾಗ್ತಾ ಇದ್ದು ಆ ಪ್ರಯುಕ್ತ ಈ ಹಬ್ಬದ ಪೂರ್ವಭಾವಿಯಾಗಿ ಮಂಗಳೂರಿನ ಉರ್ವ ಚಿಲಿಂಬಿಯ ಓಂ ಶ್ರೀ ಮಠದಲ್ಲಿ 8 ದಿನಗಳ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 17ರಿಂದ 25ರವರೆಗೆ ವಿಶೇಷ ಪಂಚಾಕ್ಷರಿ ಮಹಾಹವನ, ರುದ್ರಹೋಮ, ಗಣಹೋಮ, ಶ್ರೀಚಕ್ರ ನವಾವರಂ ಹೋಮ ನಡೆಯಲಿದೆ. ಇನ್ನು ಫೆಬ್ರವರಿ 17ರಿಂದ 24ರವರೆಗೆ ಪ್ರತಿದಿನ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದ ತನಕ ಪಂಚಾಕ್ಷರಿ ಹವನ ಅಂದರೆ 5 ಲಕ್ಷ ಹವನ ನಡೆಸಲಾಗಿದೆ. ಇದು 8 ದಿನಗಳ ಕಾಲ ನಿರಂತರವಾಗಿ ನಡೆದು ಫೆಬ್ರವರಿ 24ರಂದು ಅಷ್ಟಮಿಯ ಸಂಜೆ ಪೂರ್ಣಾಹುತಿಗಳೊಂದಿಗೆ 5 ಲಕ್ಷ ಪಂಚಾಕ್ಷರಿಯ ಸಮಾಪ್ತಿ ಕಾರ್ಯಕ್ರಮ ನಡೆಯಲಿದೆ. ಈ ಸಂದರ್ಭ ಸ್ವಾಮೀಜಿಗಳಾದ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ಅಖಿಲ ಭಾರತ ಸಂತ ಸಮಿತಿಯ ಕಾರ್ಯಕರ್ತ ರಾಜೇಶ್ ನಾಥ್ ಗುರೂಜಿ, ಮಹಾಬಲೇಶ್ವರ ಸ್ವಾಮೀಜಿ, ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ ಮತ್ತಿತರ ಯತಿಶ್ರೇಷ್ಠರು ಭಾಗವಹಿಸಲಿದ್ದಾರೆ. ಫೆಬ್ರವರಿ 25ರಂದು ಅಂದರೆ 9ನೇ ದಿನ ಬೆಳಗ್ಗೆ ಗಣಹೋಮ, ಶ್ರೀ ಚಕ್ರನಾವಾವರಣ ಹೋಮ, ಪೂಜೆ, ಮಹಾರುದ್ರ ಹೋಮ ನಡೆಯಲಿದ್ದು ಅಂದು 1 ಲಕ್ಷ ಪಂಚಾಕ್ಷರಿ ಜಪಾರ್ಚನೆ ನಡೆಯಲಿದೆ ಎಂದು ಓಂ ಶ್ರೀ ಮಠದ ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿ ಅವರು ತಿಳಿಸಿದ್ದಾರೆ. ಫೆಬ್ರವರಿ 26ಕ್ಕೆ ಮಹಾಶಿವರಾತ್ರಿ ವಿಶೇಷ ಹಬ್ಬ ನಡೀತಾ ಇದೆ. ಮಂಗಳೂರು ಓಂ ಶ್ರೀ ಮಠದಲ್ಲಿ ಫೆಬ್ರವರಿ 17ರಿಂದ 25ರವರೆಗೆ ವಿಶೇಷವಾಗಿ ಶಿವರಾತ್ರಿ ಸಂದರ್ಭದಲ್ಲಿ ಪಂಚಾಕ್ಷರಿ ಮಹಾಹವನ ಹಾಗೂ ರುದ್ರಹೋಮ, ಗಣಹೋಮ, ಶ್ರೀಚಕ್ರ ನವಾವರಣ ಹೋಮಗಳಿಂದ ನಡೀತದೆ. ವಿಶೇಷವಾಗಿ ಹೇಳೋದಂದರೆ ಫೆಬ್ರವರಿ 17ರಿಂದ 24ರವರೆಗೆ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಪಂಚಾಕ್ಷರಿ ಹವನ ಅಂದರೆ 5 ಲಕ್ಷ ಹವನವನ್ನು ನಡೆಸುವುದಕ್ಕೆ ತೀರ್ಮಾನ ಮಾಡಲಾಗಿದೆ. 8 ದಿವಸಗಳ ಕಾಲ ನಿರಂತರವಾಗಿ ನಡೀತಾ ಇದೆ. 24ರಂದು ಸಾಯಂ ಸಂಧ್ಯಾ ಸಮಯ ಅಷ್ಟಮಿ ದಿನ ಬರುತ್ತೆ. ಅವತ್ತು ವಿಶೇಷವಾದ ಪೂರ್ಣಾಹುತಿಗಳೊಂದಿಗೆ 5 ಲಕ್ಷ ಪಂಚಾಕ್ಷರಿಯ ಸಮಾಪ್ತ ಕಾರ್ಯಕ್ರಮ ನಡೆಯಲಿದೆ. ಈ ಸಂದರ್ಭದಲ್ಲಿ ದ್ವಾದಶಿ ಆಗುತ್ತೆ ಆ ದಿವಸ. ಈ ಸಂದರ್ಭದಲ್ಲಿ ವಿಶೇಷವಾದ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ. ಅತಿ ಶ್ರೇಷ್ಠರು ಹುಕ್ಕೇರಿಯಿಂದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು, ಹಾಗೆ ನಮ್ಮ ಅಖಿಲ ಭಾರತ ಸಂತ ಸಮಿತಿಯ ಕಾರ್ಯಕರ್ತರಾದಂಥ ರಾಜೇಶ್ ನಾಥ್ ಗುರುಜಿಯವರು, ಹಾಗೆ ಮಹಾಬಲೇಶ್ವರ ಸ್ವಾಮೀಜಿಯವರು, ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿಯವರು ಹಾಗೂ ಇನ್ನಿತರ ಸ್ವಾಮೀಜಿಗಳೆಲ್ಲ ಭಾಗವಹಿಸಲಿದ್ದಾರೆ. ಈ ಸಂದರ್ಭದ ಎಲ್ಲ ಭಕ್ತಾದಿಗಳು ಪಾಲ್ಗೊಳ್ಳಬೇಕಂತೇಳಿ ಓಂ ಶ್ರೀ ಮಠದಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಮರುದಿವಸ 25ರಂದು 9ನೇ ದಿನ ಆಗುವ ಸಂದರ್ಭದಲ್ಲಿ ಬೆಳಿಗ್ಗೆ ಗಣಹೋಮ, ಶ್ರೀಚಕ್ರ ನವಾವರಣ ಹೋಮ, ಪೂಜೆ, ಅದೇ ರೀತಿ ಮಹಾರುದ್ರ ಹೋಮದೊಂದಿಗೆ 9 ದಿನದ ಸಮಾಪ್ತ ಕಾರ್ಯಕ್ರಮ ನಡೀತಿದೆ. ಅವತ್ತಿನ ದಿನ 1 ಲಕ್ಷ ಪಂಚಾಕ್ಷರಿ ಜಪಾರ್ಚನೆ ನಡೆಯಲಿದೆ.